ಆಮೇಲೆ ಒಂದು ವ್ಯಕ್ತಿ ಯಾವುದೇ ರೀತಿ ಫೀಲಿಂಗ್ ಆದರೆ ಯಾವ ರೀತಿ ಜೀವನದಲ್ಲಿ ಎಷ್ಟೊಂದು ತೊಂದರೆಗಳು ಬರ್ತಾವೆ ಅನ್ನೋದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಫೀಲಿಂಗ್ ಆಗೋ ವ್ಯಕ್ತಿಗಳು ಯಾವ್ಯಾವ ಥರ ಹಾಳಾಗ್ತಾನೆ ಜೀವನದಲ್ಲಿ ಅನ್ನೋಂಥದ್ದು ಒಂದಿದೆ. ಅದೇ ಎಣ್ಣೆಗೆ ಬಲಿಯಾಗ್ತಾನೆ. ಆಮೇಲೆ ನಿಧಾನಕ್ಕೆ ಯಾರೋ ಒಬ್ಬರು ಫೀಟರ್ ಬಲಿಯಾಗಿ ಅವರೇ ಹೀರೋನೇ. ಕುಡಿಬೇಕು ಏನೋ ಮನುಷ್ಯಕ್ಕೆ ನಾವು ಯಾವ್ದು ಎಣ್ಣೆ ಹೊಡೆಯಲ್ಲ. ಅದಕ್ಕೆ ಮನುಷ್ಯ ಕುಡಿತಾ ಸಿಗರೇಟು ಸ್ಮೋಕಿಂಗ್ ಯಾವಾಗ ಇಳಿದ ಮನುಷ್ಯನಿಗೆ ಹೋಯ್ತದು ಕೆಲಸ ಹೋಯ್ತದೆ, ಏನೇನು ಆಗ್ತದೆ, ಜೀವನನೇ ಹಾಳು ಮಾಡ್ಬಿಡ್ತದೆ. ಅಷ್ಟೇ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಏನಿಷ್ಟ ಅಂದರೆ ಲೈಫಲ್ಲಿ ಮಾಮೂಲಿ ಇದಲ್ಲ ಘಟನೆ. ನಾವು ಹೋಯ್ತಾನೆ ಕುಡಿ ಫ್ರೆಂಡ್ಶಿಪ್ಪು ಅದ ಒಂದು ಇದು ಕೊಟ್ಟವ್ರು ಅಷ್ಟೇ. ಹುಡುಗಾರಕ್ಕೆ ಒಂದು ಇದು ಕೊಟ್ಟವ್ರು. ಏನು ಇಷ್ಟ ಆಯ್ತು? ಲಾಸ್ಟ್ ಚೆನ್ನಾಗೈತೆ. ಲಾಸ್ಟ್ ಸೀನ್ ಏನಿಲ್ಲ, ಮೆಸೇಜ್ ಚೆನ್ನಾಗಿದೆ, ಎಲ್ಲ ಹೇಳ್ಬಿಟ್ರೆ ಆಗಲ್ಲ. ಥಿಯೇಟರ್ ಹೋಗಿ ನೋಡಿ. ಎಲ್ಲ ಇಷ್ಟ ಆಯಿತು ಮೂವಿ. ಇಲ್ಲ ಚೆನ್ನಾಗಿದೆ, ಎಲ್ಲ ಬನ್ನಿ ಹೊಸಬ್ರಿಗೆ ನೀವು ಸಪೋರ್ಟ್ ಮಾಡಿ. ಲೆಗನೆ ಬಂದು ಒಂದು ಮೆಸೇಜ್ ಇರೋ ಚಿತ್ರ ತೊಗೊಂಬಂದಿರೋದು, ಇಂಥ ರಿಸ್ಕ್ ತೊಗೊಂಡಿರೋದು ತುಂಬ ಗ್ರೇಟ್ ಅಂತ ಹೇಳೋದು. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲೂ ಒಂದು ಅಡಿಕ್ಷನ್ ಸೆಂಟ್ರಲ್ಲಿ ರಿಹಾಬಲ್ಲಿ ಒಂದು ಸಾಂಗ್ ಬರುತ್ತೆ, ಭಾಳ ಅದ್ಭುತವಾಗಿದೆ. ಅದನ್ನೆಲ್ಲರೂ ಕೇಳಬೇಕು ಅಂತ ಎಲ್ಲ ಬಂದು ನಮ್ಮ ಕನ್ನಡ ಸಿನಿಮಾ ನೋಡಿ ಬೆಳೆಸ್ಬೇಕು ಅಂತ ಹೇಳಿ. ಕುಡಿಯೋರು ಕುಡ್ದಿಲ್ದಿರೋರು ಪ್ರತಿಯೊಬ್ಬರು ನೋಡಬೇಕು. ಒಳ್ಳೆ ಮೆಸೇಜ್ ಇರೋವಂಥ ಮೂವಿ. ಹೀರೋ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಮೂವಿ ಪೂರ್ತಿನೂ ತುಂಬ ಎಂಟರ್ಟೈನ್ ಆಗಿದೆ. ಲೈಕ್ ಕಾಮಿಡಿ ಇದೆ, ಸಾಂಗ್ಸ್ ಇದೆ. ಇಟ್ಸ್ ಪ್ರಾಪರ್ ಕಮರ್ಷಿಯಲ್ ಮೂವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ಎವ್ರಿ ಒನ್ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಇನ್ ಥಿಯೇಟರ್ಸ್ ಆ್ಯಂಡ್ ಸಪೋರ್ಟ್ ದ ಟೀಮ್. ಲಾಸ್ಟ್ ಸೀನ್ ಚೆನ್ನಾಗಿತ್ತು ನಮಗೆ. ಲಾಸ್ಟ್ ಅದು ಅವರಮ್ಮ ಮೀಟ್ ಮಾಡಿದ್ರಲ್ಲ, ಅದು ತುಂಬ ಚೆನ್ನಾಗಿದೆ. ಏನು ಮೆಸೇಜ್ ಕೊಟ್ಟಿದ್ರು? ಲೈಕ್ ಥ್ಯಾಂಕ್ ಯು ಮೇಡಮ್. ನಿಮಗೆ ಹೇಗೆ? ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ಫಸ್ಟ್ ಆಫಲ್ಲಿ ಐ ಮೀನ್ ತುಂಬ ಕುಡಿತಾರೆ, ಆಮೇಲೆ ಅದನ್ನು ಹೇಗೆ ಬಿಡಿಸ್ಬೇಕು ಅಂತ ತುಂಬ ಟ್ರೈ ಮಾಡ್ತಾರೆ. ಮೇ ಬಿ ಅಂದರೆ ಸೆಂಟಿಮೆಂಟ್ ಚೆನ್ನಾಗಿದೆ. ಲಾಸ್ಟಲ್ಲಿ ಅವ್ರ ತಾಯಿ ಮಗ ಸೆಂಟಿಮೆಂಟ್ ಚೆನ್ನಾಗಿದೆ. ಆಲ್ಮೋಸ್ಟ್ ಸತ್ತೇ ಬಿಟ್ಟೆ. ಥ್ಯಾಂಕ್ ಯು ಸೊ ಮಚ್. ಸರ್ ಹೇಗಂತ ಮೂವಿ? ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು? ಲಾಸ್ಟ್ ಕ್ಲೈಮ್ಯಾಕ್ಸ್ ತೆಗೆದು ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್. ನೀವು ಕುಡಿತೀರಾ? ಇಲ್ಲ. ಸರ್ ಹೇಗಂತ? ಸಕ್ಕದಾಗಿತ್ತು ಮೂವಿ, ನೋಡ್ಬೋದು, ಚೆನ್ನಾಗಿತ್ತು ಸರ್. ಮೂವಿ ಫಸ್ಟ್ ಕ್ಲಾಸ್ ಚೆನ್ನಾಗಿದೆ. ಏನು ಚೆನ್ನಾಗಿದೆ ಅಂದರೆ ಇಂತಿ ನನ್ನ ಪ್ರೀತಿಯ ಸೂರಿ ಬಿಟ್ಟ ಮೇಲೆ ನೆಕ್ಸ್ಟ್ ಈ ಥರ ಕಂಟೆಂಟು ಸೂಪರ್ ಮೂವಿ. ನಾನು ಇದರಲ್ಲೇ ನೋಡಿದ್ದು ತುಂಬ ಇಷ್ಟ ಆಯಿತು ಬ್ರದರ್. ಈಗ ರಿಲೀಸ್ ಆಗಿರೋದ್ರಲ್ಲಿ ಜನಗಳಿಗೆ ನಾನು ಹೇಳ್ತೀನಿ, ಬಂದು ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲ ಬಂದು ದಯವಿಟ್ಟು ನೋಡಿ. 100% ಚೆನ್ನಾಗಿದೆ. ನಾನು ಗ್ಯಾರಂಟಿ ಕೊಡ್ತೀನಿ, ಚೆನ್ನಾಗಿದೆ.